ಮುಂಚೆ ಹೇಳ್ದಂಗೆ ಅವಿನಾಶ್ ಅಂತ ಹರ್ಷ ಅಂತ ಒಬ್ಬ ಸ್ಟೂಡೆಂಟ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವನು 7.6 CGPA ಇತ್ತು. 7.6 CGPA ಇದ್ದಾಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೇಳಿದ್ರಿ ಆಗಲ್ಲ, ಕಷ್ಟ ಇದೆ ಅಂತ. ಬಟ್ ಅಂದ್ರೂ ನಾವು ಒಂದು ಪ್ರಯತ್ನ ಮಾಡಿದ್ರಿ ನಮ್ಮ ಜರ್ಮನ್ ಪಬ್ಲಿಕ್ ಯೂನಿವರ್ಸಿಟೀಸ್ಗೆ. ಬಿಕಾಸ್ ಪ್ರತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಡ್ರೀಮ್ ಕಂಟ್ರಿ ಜರ್ಮನಿ ಆಗಿರುತ್ತೆ. ಯಾವಾಗ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ, ಸಿಗೋದು ಬಹಳ ಕಷ್ಟ ಆಗಿರುತ್ತೆ. ಅದಕ್ಕೆ ಇಲ್ಲಿ ನಮ್ಮ ಅದು VGTU ಅಂತ, ಅದು ತೋರಿಸ್ತೀನಿ ನಾನು, ಯೂನಿವರ್ಸಿಟಿ, ಟೆಕ್ನಿಕಲ್ ಯೂನಿವರ್ಸಿಟಿ ಅದು. ಅಲ್ಲಿ ಅವ್ನು ಮಾಸ್ಟರ್ಸ್ ಮುಗಿಸ್ಕೊಂಡು ಈಗ ಇನ್ನೇನು ಮುಗಿಯುತ್ತೆ, ಈಗ ಮುಗಿಸ್ಕೊಂಡು ಅವನು ಇಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಡಿಸೈನಿಂಗ್ ಕಂಪ್ನಿಲಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ, ಮೆಕ್ಯಾನಿಕಲ್ ಡಿಸೈನಿಂಗ್ ಕಂಪ್ನಿಲೇ. ಅದು ಮಾಡ್ಕೊಂಡಾನೆ ಅವನು ಜರ್ಮನ್ ಲ್ಯಾಂಗ್ವೇಜ್ ಕೂಡ ಕಲ್ತ್ಕೊಂಡಿದ್ದಾನೆ. ಇನ್ನೇನು ಇನ್ನೊಂದು 2-3 ತಿಂಗಳಲ್ಲಿ ಅವನು ಜರ್ಮನಿಗೆ ಹೋಗ್ತಾನೆ. ಆಲ್ಮೋಸ್ಟ್ ಬೇರೆ ಬೇರೆ ಕಂಪನಿಗಳಲ್ಲೆಲ್ಲ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ, ಅವನಿಗೆ ಆಫರ್ಸ್ ಕೂಡ ಬರ್ತಾ ಇದೆ. ಸೊ ಆ ತರ ಆಪ್ಷನ್ಸ್ ಇದೆ ನಿಮ್ಗೆ. ಲಿಥುವೇನಿಯಾ ಬರೀ ಇಲ್ಲಿ ಇರಬೇಕು ಅಂತ ಬರೋರ್ಗಲ್ಲ, ಇಲ್ಲಿಂದ ಯುರೋಪಿಯನ್ ಯೂನಿಯನ್ಗೆ ಬೇರೆ ಬೇರೆ ಕಡೆ ಹೋಗೋ ಅವಕಾಶಗಳು ಕೂಡ ಇರ್ತವೆ. ಸೊ ಅದು ಬ್ಯೂಟಿ ಆಫ್ ಶೆಂಜನ್ ಏರಿಯಾ. ನಿಮಗೆ ಬೇರೆ ದೇಶಗಳಲ್ಲಿ UK, ಕೆನಡಾ ಈ ಕಡೆ ಆದ್ರೆ ನೀವು ಎಲ್ಲಿ ಇರ್ತೀರೋ ಅಲ್ಲೇ ಇರ್ಬೇಕಾಗತ್ತೆ. ನೀವು ಕೆನಡಾಗೆ ಹೋದ್ರೆ ಕೆನಡಾ ಬಿಟ್ಟು ಹೋಗಕ್ಕಾಗಲ್ಲ ಎಲ್ಲೂ. ಬಟ್ ಇಲ್ಲಿ ನಿಮ್ಗೆ 31 ಕಂಟ್ರಿ ಸುತ್ತಬಹುದು, 31 ಕಂಟ್ರಿಲಿ ಇಂಟರ್ವ್ಯೂ ಕೊಡ್ಬೋದು. ಬಟ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಇವಾಗ ಏನ್ ಇಲ್ಲಿಂದ TRP ಬರುತ್ತಲ್ಲ, ಅದನ್ನ ಅಲ್ಲಿನ TRP ಅಪ್ಲೈ ಮಾಡಿದ್ರೆ ಅದೇನು 1 ವಾರ 2 ವಾರದಲ್ಲಿ ಮುಗ್ದೋಗುತ್ತೆ. ಯಾಕೆ ಅಂದ್ರೆ ವಿತ್ ಇನ್ ಯುರೋಪ್ ಇವ್ರಿಗೆ TRP ಕೊಡ್ಬೇಕಂತ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ. ಈಗ ಯಾವ್ದೇ ಒಂದು ಕಂಪನಿ ಆಗ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಥುವೇನಿಯಲ್ಲಿ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿಂದ ಇಂಡಿಯಾದಿಂದ ಯಾರನ್ನಾದ್ರೂ ಕರ್ಸ್ಕೊಬೇಕು ಅಂದ್ರೆ ಇವ್ರಿಗೊಂದು 1000 ಪ್ರೊಸೆಸ್ ಇರುತ್ತೆ. ಇಲ್ಲಿ ಪರ್ಮಿಷನ್ಸ್ ಗಳು ತಗೊಳ್ಬೇಕು, ಮತ್ತೆ ಅಲ್ಲಿ ವೀಸಾ, ಅಲ್ಲಿ ಇಂಡಿಯಾದಲ್ಲಿರೋ ವ್ಯಕ್ತಿ ವೀಸಾ ಅಪ್ಲೈ ಮಾಡಿ ಅವ್ನಿಗೆ VFS ಸ್ಲಾಟ್ ಸಿಗ್ಬೇಕು, ಅದೆಲ್ಲ ಇರುತ್ತೆ. ಮತ್ತೆ ಇಲ್ಲಿ ಇವ್ರಿಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ, 1 ತಿಂಗಳು 2 ತಿಂಗಳು ಜಾಯ್ನ್ ಆಗ್ಬೇಕಪ್ಪ. ಮತ್ತೆ ಇಂಡಿಯಾಯಿಂದನೋ ಯಾವ್ದೋ ಒಂದು ಕಂಟ್ರಿಯಿಂದ ಕರ್ಕೊಬೇಕಂದ್ರೆ ಮಿನಿಮಮ್ 4-5 ತಿಂಗಳು ಮೇಲಾಗತ್ತೆ. ಇಲ್ಲಿ ಯಾವ್ದು ಕೂಡ ದುಬೈ, ಸೌದಿ ತರ 2 ದಿನ 3 ದಿನದಲ್ಲಿ ಮುಗಿಯೋದಲ್ಲ ಇದು. ಯುರೋಪಿಯನ್ ಕಂಟ್ರಿಗೆ ಬರ್ತೀನಿ ಅಂತ ಹೇಳಿದ್ರೆ ಅದು ಮಿನಿಮಮ್ 6-7 ತಿಂಗಳು ನೀವು ಕಾಯ್ಲೇಬೇಕಾಗತ್ತೆ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಪಕ್ಕದಲ್ಲಿ ಯಾವ್ದೋ ಒಂದು ಕಂಟ್ರಿಲಿ ಇದ್ದೆ ಅಂತ ತಿಳ್ಕೊಳ್ಳಿ. ಈಗ ಲಿಥುವೇನಿಯಾ ಕಂಪನಿಗೆ ಒಂದು ಕ್ಯಾಂಡಿಡೇಟ್ ಬೇಕು, ಅವನು ಎಲ್ಲೋ ಸ್ವೀಡನ್ ಅಲ್ಲಿ ಇರ್ತಾನೆ. ಸ್ವೀಡನ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಅಲ್ಲಿ ಯಾವ್ದೋ ಯೂನಿವರ್ಸಿಟಿಯಲ್ಲಿ ಕೋರ್ಸ್ ಫಿನಿಶ್ ಮಾಡ್ಕೊಂಡು ಜಾಬ್ ಹುಡುಕ್ತಾ ಇರ್ತಾನೆ. ಅವ್ನು ಲಿಥುವೇನಿಯಾಗೆ ಅಪ್ಲೈ ಮಾಡ್ತಾನೆ ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಕರ್ಕೊಳ್ತಾರ ಅವನ್ನ. ಯಾಕಂದ್ರೆ ಸ್ವೀಡನ್ TRP ಇಂದ ಲಿಥುವೇನಿಯಾ TRP ಕನ್ವರ್ಟ್ ಮಾಡೋದು 1 ವಾರ 2 ವಾರದ ಕೆಲಸ. ಸೊ ಅದಕ್ಕೋಸ್ಕರ ಒಂದ್ಸಲ ನೀವು ಯುರೋಪಿಯನ್ ಕಂಟ್ರಿಗೆ ಎಂಟ್ರಿ ಕೊಟ್ಟಾಗ ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಗಳಿರುತ್ತೆ. ಈಗಾಗಲೇ ನಿಮ್ಗೆ US ಪರಿಸ್ಥಿತಿನೂ ಸ್ವಲ್ಪ ಕೆಟ್ಟದಾಗ್ತಾ ಇದೆ. ಟ್ರಂಪ್ ಬಂದಿರೋದ್ರಿಂದ ಬಹಳ ಟೈಟ್ ಮಾಡ್ತಾ ಇದ್ದಾನೆ ಟ್ರಂಪ್, ಅದನ್ನು ಕೂಡ. ಸೊ ಅದು ಕೂಡ ನಮಗೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನೋಡಿ, ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಕಂಟ್ರಿ, ಮಧ್ಯಮ ವರ್ಗದವ್ರು ಕೂಡ ಇಲ್ಲಿ ಬರ್ಬೋದು. ಈಗ ನನ್ನ ಕೈಲಿ ಆಗಲ್ಲ ಸರ್, 50 ಲಕ್ಷ 60 ಲಕ್ಷ ಆಗಲ್ಲ ನನಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, US ಆಗಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಒಂದು ಮಾಸ್ಟರ್ಸ್ ಪ್ರೋಗ್ರಾಮ್ ಮಾಡಕ್ಕೆ ಮಿನಿಮಮ್ ಅಂದ್ರೂ ಒಂದು 5 ರಿಂದ 6 ಲಕ್ಷದಲ್ಲಿ ಮುಗ್ದೋಗುತ್ತೆ. ಬ್ಯಾಚುಲರ್ಸ್ ಮುಗಿಸ್ತೀನಿ ಅಂದ್ರೆ 4-5 ಲಕ್ಷ ರೂಪಾಯಿ ಮುಗ್ದೋಗುತ್ತೆ. ಮತ್ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಅದನ್ನ ವಿತ್ ಇನ್ 1 ಇಯರ್ ರಿಟರ್ನ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ. ಬಟ್ ಬೇರೆ ಕಂಟ್ರಿಗಳಲ್ಲಿ ಪ್ರಸ್ತುತ ಅಷ್ಟೊಂದು, ಸುಮಾರು ಜನಕ್ಕೆ ನಾನು ಹೇಳ್ತೀನಿ UK ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಅಲ್ಲಿ ಅಷ್ಟೊಂದು ಜಾಬ್ಗಳು ಸಿಗ್ತಾ ಇಲ್ಲ. ಅಂದ್ರೆ ಯಾಕಂದ್ರೆ ತುಂಬಾ ಪಾಪ್ಯುಲೇಷನ್ ಆಗ್ಬಿಟ್ಟಿದೆ ಅಲ್ಲಿ. ಅವರು ಏನಾಗುತ್ತೆ ಅಂದ್ರೆ ಯುರೋಪ್ಗೆ ಬರಕ್ ಸ್ವಲ್ಪ ಭಯ ಬೀಳ್ತಾರೆ, ಸರ್ ಅಲ್ಲಿ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇರುತ್ತೆ ಅಂತ. ಆತರ ಏನಿಲ್ಲ, ಕೆಲವೊಂದು ಕೋರ್ಸ್ಗಳಿಗೆ ಲ್ಯಾಂಗ್ವೇಜ್ ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಿನಾನ್ಸ್ ಅಲ್ಲಿ ಕೆಲಸ ಮಾಡ್ತಿರೋರು, ಫಿನಾನ್ಸ್ ಆಗ್ಲಿ IT ಆಗ್ಲಿ ಈ ತರ ಕೆಲಸ ಮಾಡ್ತಿರೋರು, ಲ್ಯಾಂಗ್ವೇಜ್ ಏನಕ್ಕೆ ಬೇಕು ಅವ್ರಿಗೆ? ಸೊ ಬೇಸಿಕ್ ಲ್ಯಾಂಗ್ವೇಜ್ ಬೇಕಾಗಬಹುದು ಕೆಲವೊಂದು ಕಂಪನಿಗಳಲ್ಲಿ. ಈಗ ನಮ್ಮ ವಿದ್ಯಾರ್ಥಿಗಳೇನೆ ಬಂದ್ 2 ತಿಂಗಳಿಗೇನೆ ಜಾಬ್ ಸಿಕ್ತು ವೆಸ್ಟರ್ನ್ ಯೂನಿಯನ್ ಅಲ್ಲಿ, ನಿಖಿಲ್ ಅನ್ನೋನ್ಗೆ. ಎಲ್ಲಿ ಬರುತ್ತಪ್ಪ ಲ್ಯಾಂಗ್ವೇಜ್? ವಿತ್ ಇನ್ 2 ಮಂತ್ಸ್ ಅಲ್ಲಿ ಲ್ಯಾಂಗ್ವೇಜ್ ಕಲ್ತ್ಬಿಟ್ರ? ಇಲ್ಲ. ನನ್ನ ವೈಫ್ ಕೂಡ ಫಿನಾನ್ಸ್ ಕಂಪ್ನಿಲೇ ಕೆಲಸ ಮಾಡ್ತಿರೋದು, ಇನ್ನೊಬ್ಬ ಲಾಜಿಸ್ಟಿಕ್ಸ್ ಕಂಪ್ನಿಲಿ ಮಾಡ್ತಾ ಇದ್ದಾನೆ. ಎಲ್ಲ ಬಂದ್ 2-3 ತಿಂಗಳಾಯ್ತು ಅಷ್ಟೇ. ಲ್ಯಾಂಗ್ವೇಜ್ ಕಲಿಯೋದು ಒಳ್ಳೇದು. ಯಾಕಂದ್ರೆ ಯಾವುದೇ ನಾವು ದೇಶಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿನ ನೆಲ, ಜಲ, ಭಾಷೆ, ಧರ್ಮವನ್ನು ಗೌರವಿಸ್ಬೇಕು ನಾವು. ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ನಮ್ಗೆ ಅಡ್ವಾಂಟೇಜ್ ಇರುತ್ತೆ ಅದು. ಬಟ್ ಕೆಲವೊಂದಕ್ಕೆ ಲ್ಯಾಂಗ್ವೇಜ್ ಬೇಕಾಗತ್ತೆ. ಈಗ ಇಲ್ಲಿ ಬಂದ್ಬಿಟ್ಟು ನಾನು ನರ್ಸಿಂಗ್ ಮಾಡ್ತೀನಿ ಸರ್, ಇಲ್ಲೇ ಕೆಲಸ ಮಾಡ್ತೀನಿ, ನರ್ಸಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಲ್ಯಾಂಗ್ವೇಜ್ ಬೇಕಲ್ಲ.
ಯಾಕಂದ್ರೆ ಅಲ್ಲಿ ಇಲ್ಲಿರೋ ವಿದ್ಯಾರ್ಥಿಗಳಾಗ್ಲಿ, ನೀವು ನರ್ಸಿಂಗ್ ವಿದ್ಯಾರ್ಥಿ ಆಗಿ ನೀವು ಇಲ್ಲಿರೋ ಲೋಕಲ್ ಜನಗಳಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ, ಅವ್ರಿಗೆ ಸಹಾಯ ಮಾಡ್ತೀರಾ ಅಂದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ಯಾಕಂದ್ರೆ ಇಲ್ಲಿ ಯಂಗ್ಸ್ಟರ್ಸ್ಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ, ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರ್ಗ್ ಬರುತ್ತೆ, ಎಜುಕೇಟೆಡ್ಸ್ಗೆಲ್ಲ ತುಂಬಾ ಒಳ್ಳೆ ಇಂಗ್ಲಿಷ್ ಬರುತ್ತೆ. ಇಲ್ಲಿ ಸ್ವಲ್ಪ ವಯಸ್ಸಾಗಿರೋರ್ಗ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಕೆಲವೊಂದು ಪ್ರೋಗ್ರಾಮ್ಗಳು, ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಗಳು ಇರುತ್ತಲ್ಲ, ಅದಕ್ಕೆ ನೀವು ಎಂಟೈರ್ ಯುರೋಪಿಯನ್ ಯೂನಿಯನ್ ಅಲ್ಲಿ ಶೆಂಜನ್ ಝೋನ್ ಬಂದಾಗ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ. ಬಟ್ ಲ್ಯಾಂಗ್ವೇಜ್ ಕಲ್ತ್ರೆ ನಿಮ್ಗೆ ಬರೋಷ್ಟು ಸಂಬಳ ಬೇರೆ ಯಾರಿಗೂ ಬರೋದಿಲ್ಲ. ಜರ್ಮನಿಯಲ್ಲಿ ಒಬ್ಬ ಕೇರ್ ಟೇಕರ್ಗೆ ಮಿನಿಮಮ್ ಅಂತ ಹೇಳಿದ್ರೆ 2.5 ಲಕ್ಷ 3 ಲಕ್ಷ ಬರುತ್ತೆ. ಅದೇ ನಮ್ಮ ಇಂಡಿಯಾಲ್ ಕೇರ್ ಟೇಕರ್ಗೆ ಬರೋದೇ 12,000 ರಿಂದ 13,000 ರೂಪಾಯಿ ತಿಂಗಳಿಗೆ. ಇಂಡಿಯಾದಲ್ಲಿ 3 ವರ್ಷಕ್ಕೆ ಏನ್ ಸಂಬಳ ಬರುತ್ತೋ ಅದು 1 ತಿಂಗಳು ತೆಗೆದು ಬಿಡ್ತಾರೆ ಇಲ್ಲಿ. ಬಟ್ ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ ಅಷ್ಟೇ. ಈಗ ನೋಡಿ, ನಮ್ಮ ಈ ಕೇರಳದವರು ಎಷ್ಟು ಚೆನ್ನಾಗಿ ಲ್ಯಾಂಗ್ವೇಜ್ ಕಲಿತಾರ್ರಿ. ಲ್ಯಾಂಗ್ವೇಜ್ ಕಲಿತಾರೆ, ಛಲ ಬಿಡದೆ ಕಲಿತಾರೆ. ಬಟ್ ನಮ್ಮ ಕನ್ನಡದವರು ಮಾಡ್ಬೇಕು ಅದನ್ನ. ಬಹಳಷ್ಟು ಅವಕಾಶಗಳಿದೆ, ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿಂದ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಟ್ರಿಗಳಿಗೂ ಹೋಗಿ ಜಂಪ್ ಆಗ್ತಾರೆ. ಯಾಕಂದ್ರೆ ಅಷ್ಟು ಅವಕಾಶ ಇದೆ ಅಂದ್ಮೇಲೆ ಏನಕ್ಕೆ ಬಿಡ್ಕೊಡ್ಬೇಕು? ಲಿಥುವೇನಿಯಲ್ಲಿ ನಿಮ್ಗೆ ಜರ್ಮನಿಯಲ್ಲಿ ಬರೋಷ್ಟು ಸ್ಯಾಲ್ರಿ ಇಲ್ಲಿ ಬರೋದಿಲ್ಲ ಅಲ್ವಾ? ಬಟ್ ಜರ್ಮನಿಗೆ ಯಾವುದೋ ಕಾರಣಾಂತರಗಳಿಂದ ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು. ಜರ್ಮನಿಯಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಲಿ ಓದ್ತೀರಾ ಅಂದ್ರೆ 25-30 ಲಕ್ಷ ಬೇಕು, ಅದ ನಂತರ ಇಲ್ಲ. ಏನ್ ಮಾಡ್ಬೇಕು? ಬೇರೆ ರೂಟಲ್ಲಿ ಬರ್ಬೇಕಷ್ಟೇ. ಅವ್ರು ಏನ್ ಮಾಡ್ತಾರೆ, ಲಿಥುವೇನಿಯಾಗಿ ಬರ್ತಾರೆ. 8-9 ಲಕ್ಷದಲ್ಲಿ ಮುಗಿದೋಗುತ್ತಲ್ಲ ಎಲ್ಲ. ಲಿಥುವೇನಿಯಾಗಿ ಬಂದ್ಬಿಟ್ಟು ಇಲ್ಲಿಂದ ಬೇರೆ ಬೇರೆ ಕಂಟ್ರಿಗಳಿಗೆ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ತಾರೆ. ನೀವು ನೋಡಿ, ಇಲ್ಲಿ ಸ್ಟಡೀಸ್ ಮಾಡಿ ಜರ್ಮನಿಲಿ ಕೆಲಸ ಮಾಡ್ಬೇಕಂದ್ರೆ IELTS ಬೇಡ, GRE ಬೇಡ. ಅದೇ ನೀವು ಜರ್ಮನಿ ಪಬ್ಲಿಕ್ ಯೂನಿವರ್ಸಿಟಿ ಹೋಗ್ತೀರಾ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಬೇಕು, GRE ಬೇಕು, IELTS ಬೇಕು, ಎಲ್ಲ ಬೇಕಲ್ಲ. ಅಂದ್ರೆ ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ರೀಚ್ ಆದ್ರಿ. ಏರ್ಪೋರ್ಟ್ ಕೂಡ ಬಹಳ ಸುಂದರವಾಗಿದೆ. ಈಗ ಹೊಸದಾಗಿ ಟರ್ಮಿನಲ್ ಕೂಡ ಆಡ್ ಮಾಡಿದ್ದಾರೆ. ಅಂದ್ರೆ ನಮ್ ಬೆಂಗಳೂರು ಅಷ್ಟು ದೊಡ್ಡ ಏರ್ಪೋರ್ಟ್ ಇಲ್ಲ, ಚಿಕ್ಕ ಏರ್ಪೋರ್ಟ್ ಏನೆ, ಸುಂದರವಾಗಿದೆ. ಏರ್ಪೋರ್ಟ್ ತೋರಿಸ್ತೀನಿ ನಾನು ನಿಮ್ಗೆ. ಇದು ಏನಂತ ಹೇಳಿದ್ರೆ, ಏರ್ಪೋರ್ಟ್ ಪಕ್ಕ ಲ್ಯಾಂಡಿಂಗ್ ಟೇಕ್ ಆಫ್ಗೆಲ್ಲ ಈ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ತೋರಿಸ್ಬೇಕು ಅಂತ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾರೆ ಇದನ್ನ. ನೋಡಿ, ಅಲ್ಲಿ ಗಾಡಿ ಪಾರ್ಕ್ ಮಾಡ್ತಾರೆ, ಅಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾರೆ. ನೋಡೋಣ ಇರಿ, ಬರ್ಬೋದು. ಬರ್ತಾ ಇದೆ, ತುಂಬಾ ಇದೆ. ನೋಡಬ್ಬಿ, ಬರ್ತಾ ಇದೆಯಾ? ಬರ್ತಾ ಇದೆ. ಏನಪ್ಪಾ ನೋಡಬ್ಬಿ, ಬರ್ತಾ ಇದೆಯಾ ಅಂದ್ರೆ ಹೆಂಗೆ ಇವನು ಜಾತಕ ಹೇಳ್ತಾವನ ಅಂತಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ, ಆ್ಯಪ್ ಇದೆ, ಅದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಲ್ಯಾಂಡ್ ಆಗ್ತಾ ಇದೆ, ಚೆನ್ನಾಗಿರುತ್ತೆ ನೋಡಕ್. ಇಲ್ಲಿ ಒಂಥರ ಟೈಮ್ ಪಾಸ್. ಈ ಸಮ್ಮರ್ ಆಗ್ಬಿಟ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ, ಬಂದು ಕುತ್ಕೊಂಡು ನೋಡ್ತಾ ಇರ್ತಾರೆ. ಸರಿ, ಹೋಗೋಣ ಇವಾಗ. ಎಲ್ಲಿ ಹೋಗೋಣ ಅಭಿ ಇವಾಗ? We'll go to the airport inside. ಏರ್ಪೋರ್ಟ್ ಒಳಗಡೆ ಹೋಗೋಣ, ಬನ್ನಿ ತೋರಿಸ್ತೀನಿ. ಏರ್ಪೋರ್ಟ್ ಒಳಗಡೆ ನೋಡಿ, ಏರ್ಪೋರ್ಟ್ ಎಂಟ್ರಿ ಇದು. ಇದು ಹಳೆ ಟರ್ಮಿನಲ್ ಇದು. ಇವಾಗ್ಲೂ ನೀವು ಬಂದಾಗೆಲ್ಲ ಹಿಂಗೆ ಬರ್ತೀರಾ, ಹಿಂದೆನೆ ಬರ್ತೀರಾ. ಈಗ ಹೊಸದ್ ಮಾಡಿದ್ದಾರೆ, ಲೆಫ್ಟ್ ಸೈಡ್ ಅಲ್ಲಿ ಮಾಡಿದ್ದಾರೆ, ತೋರಿಸ್ತೀನಿ ನಾನು ನಿಮ್ಗೆ. ಎಲ್ಲ ಅರೈವಲ್ಸ್ ಇದು ನೋಡಿ. ಇದು ಹೊಸ ಟರ್ಮಿನಲ್ ಇದು. ಇದು ಹೊಸ ಟರ್ಮಿನಲ್ ಇದು. ಕಾರ್ ಯೂಶಲಿ ಯಾರು ಪಾರ್ಕ್ ಮಾಡಲ್ಲ ಜಾಸ್ತಿ. ಅಲ್ಲಿ ಬರ್ತಾರೆ, ಅಲ್ಲಿಂದ ಕಿಸನ್ ಫ್ಲೈ ಇದೆ, ಅದು ಅಲ್ಲಿ ಬಂದು ಇಮಿಡಿಯೇಟ್ ಆಗಿ ಹೋಗ್ತಾರೆ. ಟ್ಯಾಕ್ಸಿಗಳೆಲ್ಲ ಅಲ್ಲೇ ಇರುತ್ತೆ, ಆ ಕಡೆ ಇರುತ್ತೆ. ಇನ್ನು ನಿಲ್ಸ್ಬೋದು, ಒಂದು 15 ನಿಮಿಷ ನಿಲ್ಸ್ಬೋದು ಅಷ್ಟೇ. ಅದಾದ್ಮೇಲೆ ಜಾಸ್ತಿ ಹೊತ್ತಿದ್ರೆ ಅದಕ್ಕೆ 6 euros ಏನೋ ಕಟ್ಟಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಜನ ಯಾರು ಒಳಗಡೆ ಹೋಗಲ್ಲ ನೋಡಿ. ಇಲ್ಲಿ ಇದು ಕಿಸನ್ ಫ್ಲೈ ಇದೆಯಲ್ಲ, ಇಲ್ಲಿಂದ ಹೋಗ್ಬಿಡ್ತಾರೆ ಎಲ್ಲ ಅಷ್ಟೇ. ಇದು ಹೊಸ ಟರ್ಮಿನಲ್. ಸುಮ್ಮನೆ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಒಂದು ರೌಂಡ್, ಜಾಸ್ತಿ ಒಳಗಡೆ ಬಿಡಲ್ಲ,
ಇದು ಹೊಸ ಟರ್ಮಿನಲ್ ಇದು ನೋಡಿ, ಇಷ್ಟಿದೆ. ಇದು ಹೊಸದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಹಳೇದು ಇಷ್ಟು ದೊಡ್ಡದಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇದು ಎಲ್ಲ ಸೇಮ್ ಅಷ್ಟೇ. ಎಲ್ಲ ಚೆಕ್ ಇನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ಇಲ್ಲಿವರೆಗೂ ಬಿಡ್ತಾರೆ ನಮ್ಮನ್ನ, ಇದ್ರ ಮೇಲೆ ಬಿಡಲ್ಲ. ಬನ್ನಿ ನಾವು ಬೇರೆ ಕಾಲೇಜ್ಗಳು ನೋಡೋಣ, ಬೇರೆ ಕಡೆ ಕಾಲೇಜ್ಗೆ ಹೋಗೋಣ ಬನ್ನಿ. ಇಲ್ಲೇ ಇದ್ರ ಹತ್ರ KSU ನಮ್ಮ ಯೂನಿವರ್ಸಿಟಿ ಇದೆಯಲ್ಲ, ಅದು ಇದೆ, ಪಕ್ಕದಲ್ಲೇ ಇದೆ. KSU ಹೋಗ್ಬಿಡೋಣ. KSU ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ, ನಾನು ಕಾರಲ್ಲಿ ಮಾತಾಡ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಏರ್ಪೋರ್ಟ್ ನೋಡಿದ್ರಲ್ಲ, ಈಗ ಏರ್ಪೋರ್ಟ್ ಇಂದ ನಮ್ಗೆ ಫಸ್ಟ್ ಸಿಗೋ ಯೂನಿವರ್ಸಿಟಿ ಅಂದ್ರೆ KSU. KSU ವಿಡಿಯೋ ನಾನು ಈಗಾಗಲೇ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅವರದ್ದು ಇಂಟರ್ವ್ಯೂ ತಗೊಂಡು ಕೂಡ ನಾನು ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕ್ ಏನಿದೆ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ನೋಡಿ. ಬಟ್ ಈಗ ನಾನು ನಿಮ್ಗೆ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಬಟ್ KSU ಬಗ್ಗೆ ನಿಮ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, KSU ಯೂನಿವರ್ಸಿಟಿ ಅದು ಏರ್ಪೋರ್ಟ್ ಇಂದ ನಿಮ್ಗೊಂದು 2-3 ಕಿಲೋಮೀಟರ್ ಸಿಗುತ್ತೆ. 2-3 ಕಿಲೋಮೀಟರ್ ಇಲ್ಲ, ಒಂದೂವರೆ ಕಿಲೋಮೀಟರ್ ಸಿಗುತ್ತೆ. ಈಗಾಗಲೇ ಇನ್ನೇನು 5 ನಿಮಿಷದಲ್ಲಿ ಸಿಗುತ್ತೆ ನಮ್ಗೆ. ಈಗ ಅದನ್ನ May-June ಅಲ್ಲಿ ಅದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಕಡೆಯಿಂದ ಟೌನ್ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ಅದರಲ್ಲಿ ಬೇಸಿಕಲಿ ನಾವು ಬ್ಯಾಚುಲರ್ಸ್ ಕೂಡ ಇದೆ, ಮಾಸ್ಟರ್ಸ್ ಕೂಡ ಇದೆ. ಸೊ ನಮ್ಮ ವಿದ್ಯಾರ್ಥಿಗಳು, ಕನ್ನಡದ ವಿದ್ಯಾರ್ಥಿಗಳು ಬ್ಯಾಚುಲರ್ಸ್ ಅಲ್ಲೂ ಇದ್ದಾರೆ, ಮಾಸ್ಟರ್ಸ್ ಅಲ್ಲೂ ಇದ್ದಾರೆ. ತುಂಬಾ ಜನ ಅದಕ್ಕೆ ಬರ್ತಾರೆ. ಯಾಕೆ KSU ಚೂಸ್ ಮಾಡ್ತಾರೆ ಅಂದ್ರೆ, ಅದು ಯಾರಾದ್ರೂ ಒಬ್ರು ವರ್ಕಿಂಗ್ ಪ್ರೊಫೆಷನಲ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಮಾಸ್ಟರ್ ಸ್ಟೂಡೆಂಟ್ಸ್ ಕೆಲಸ ಎಲ್ಲ ಒಂದ್ ಕಡೆ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ರೆಸ್ಯೂಮೆ ಯಾವ ತರ ಪ್ರಿಪೇರ್ ಮಾಡಬೇಕು, ಇಲ್ಲಿ ಯಾವ ತರ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡಬೇಕು, ಈ ತರದೆಲ್ಲ ಬಹಳ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಬಂದು ಸೆಷನ್ಸ್ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ತುಂಬಾ ಜನ ವರ್ಕಿಂಗ್ ಪ್ರೊಫೆಷನಲ್ಸ್, ಮತ್ತೆ ಈಗಾಗಲೇ ಇಂಡಿಯಾದಲ್ಲಿ ಒಂದ್ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಳ್ಳಿ, ಅಂತವ್ರು KSU ಪ್ರಿಫರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವೇ ಅವ್ರಿಗೆ ಹೇಳ್ತೀವಿ ಅದನ್ನೇ ಬನ್ನಿ ಅಂತ, ಬಟ್ ಅದಕ್ಕೂ ಕೂಡ ಬರ್ತಾರೆ. ಅಲ್ಲಿ ನಿಮ್ಗೆ ಟೆಕ್ನಿಕಲ್ ಯೂನಿವರ್ಸಿಟಿ ಅಲ್ಲ, ಅದು ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿ. ಅದು ನಿಮಗೆ MBA ಪ್ರೋಗ್ರಾಮ್ ಇದೆ. MBA ಪ್ರೋಗ್ರಾಮ್ ಇದೆ, ಅದನ್ನ ತುಂಬಾ ಜನ ಚೂಸ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು. ಅದು ಬಿಟ್ಟು ನಿಮಗೆ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ. ಅದು ಬಹಳ ಒಳ್ಳೆ ಪ್ರೋಗ್ರಾಮ್. ಅದು ನಿಮ್ಗೆ ಅದಕ್ಕೆ MBAಗೆ ನಿಮ್ಗೆ ಒಂದು 5-5.5 ಲಕ್ಷ ರೂಪಾಯಿ ಟ್ಯೂಷನ್ ಫೀಸ್ ಇದೆ. ಬ್ಯಾಚುಲರ್ಸ್ಗೆ ಒಂದು 3.5 ಲಕ್ಷ ಇದೆ. ಬ್ಯಾಚುಲರ್ಸ್ ಅಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಅದ್ ಬಿಟ್ರೆ ಫ್ಯಾಷನ್ ಡಿಸೈನಿಂಗ್ ಇದೆ. ಮತ್ತು ಮಾಸ್ಟರ್ಸ್ ಅಲ್ಲಿ ನಿಮಗೆ MBA ಇದೆ. ಅದ್ ಬಿಟ್ರೆ ಏವಿಯೇಷನ್ ಮ್ಯಾನೇಜ್ಮೆಂಟ್ ಗೆ ನಿಮ್ಗೆ 2 ವರ್ಷದ ಕೋರ್ಸ್, ಅದು 8 ಲಕ್ಷ ರೂಪಾಯಿ ಪರ್ ಆನಮ್ ಆಗುತ್ತೆ. ಬಟ್ ತುಂಬಾ ವರ್ತ್ ಅದು ನಿಮ್ಗೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ಏವಿಯೇಷನ್ ಮ್ಯಾನೇಜ್ಮೆಂಟ್ ಮಾಡಿ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ನಿಮ್ಗೆ ಕೆಲಸ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲ ನಾನು ಹೋಗ್ಬಿಡ್ತೀನಿ ಇಂಡಿಯಾಗೆ ಅಂತ ಹೇಳಿದ್ರು ಕೂಡ ಫ್ಯೂಚರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ. ಈಗಾಗಲೇ ನೋಡಿ ಬೆಂಗಳೂರಲ್ಲಿ ಕೂಡ 2ನೇ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಸೊ ಲಾಜಿಸ್ಟಿಕ್ಸ್ ಸಂಬಂಧಪಟ್ಟಂಗಾಗ್ಲಿ, ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗಾಗ್ಲಿ ಎಲ್ಲ ತುಂಬಾ ಜಾಬ್ಸ್ ಸಿಗುತ್ತೆ ನಿಮ್ಗೆ. ಯಾರಾದ್ರೂ ನಮ್ಮ BCom ಸ್ನೇಹಿತರು, BBM ಮಾಡಿರೋರು, ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಅವ್ರು ಅದನ್ನ ಇಲ್ಲ ಸರ್ ನಾನು ಏವಿಯೇಷನ್ ಇಂಡಸ್ಟ್ರಿಗೆ ಜಂಪ್ ಆಗ್ತೀನಿ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಮಾಡೋದಕ್ಕಿಂತ ಇಲ್ಲಿ ಬಂದ್ ಮಾಡೋದು ವರ್ತ್. ಯಾಕಂದ್ರೆ ನೀವು 8 ಲಕ್ಷ ರೂಪಾಯಿ ಏನು ಪರ್ ಆನಮ್ ಕೊಡ್ತೀರಾ, ಅದು ವರ್ತ್ ನಿಮ್ಗೆ. ಯಾಕಂದ್ರೆ ನೀವು ಇಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ಕೊಂಡೇನೆ ಅದೇನ್ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಅದು ನಿಮ್ಗೆ ಅಟ್ಲೀಸ್ಟ್ ಅರ್ಧ ಬಂದಿರುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಅದು ಬಹಳ ಒಳ್ಳೆ ಪ್ರೋಗ್ರಾಮ್ ಇದೆ. ಈಗ ಸೆಪ್ಟೆಂಬರ್ ಇಂಟೇಕ್ಗೆ ಒಂದು 8-9 ಜನ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಗೆ. ಸೊ ಮಿನಿಮಮ್ ಒಂದು 50% ಬೇಕಾಗುತ್ತೆ ನಿಮ್ಗೆ ನಿಮ್ಮ ಬ್ಯಾಚುಲರ್ಸ್ ಅಲ್ಲಿ. ಈ ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಮಿನಿಮಮ್ 50% ಬೇಕೇ ಬೇಕು. ಅಕ್ಸೆಪ್ಟೆನ್ಸ್ ರೇಟ್ ಜಾಸ್ತಿ ಇದೆ, ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ಅಕ್ಸೆಪ್ಟೆನ್ಸ್ ರೇಟ್ ಜಾಸ್ತಿ ಇದೆ. ಕೆಲವರಿಗೆ ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಈಗ 15 ಇಯರ್ಸ್ ಎಜುಕೇಶನ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಎಂಟೈರ್ ಲಿಥುವೇನಿಯಾ ಅಲ್ಲಿ 2 ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡೋದು, ಒಂದು ISM, ಇನ್ನೊಂದು KSU. ಯಾಕಂದ್ರೆ ಬೇರೆ ಯೂನಿವರ್ಸಿಟಿಗಳಿಗೆಲ್ಲ 16 ಇಯರ್ಸ್ ಎಜುಕೇಶನ್ ಬೇಕು. ಅಂದ್ರೆ ಇಂಜಿನಿಯರಿಂಗ್ ಮಾಡಿರ್ಬೇಕು ಅಥವಾ BCom BBM ಮಾಡ್ಕೊಂಡು ಅವರು ಬೇರೆ ಮಾಸ್ಟರ್ಸ್ ಅಲ್ಲಿ ಇಂಡಿಯಾಲ್ ಮಾಡಿರ್ಬೇಕು, MCom MBA ಮಾಡಿದ್ರೆ ಮಾತ್ರ ಬೇರೆ ಯೂನಿವರ್ಸಿಟಿಗಳಿಗೆ ಅವ್ರು ಮಾಡ್ಬೋದು. ನೋಡಿ ಈಗಾಗಲೇ ನಾನು ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ನೋಡಿ ಈ ಪರ್ಟಿಕ್ಯುಲರ್ ನೋಡಿ ಇದೆ, ಇಲ್ಲೇ ಬರುತ್ತೆ ಯೂನಿವರ್ಸಿಟಿ. ಇದನ್ನ ಶಿಫ್ಟ್ ಆಗ್ತಾ ಇದೆ, ಈ ಎಂಟೈರ್ ಬಿಲ್ಡಿಂಗ್ ಏನೇ KSU. ಮತ್ತು ಇಲ್ಲಿ ಏವಿಯಾ ಸೊಲ್ಯೂಷನ್ಸ್ ಗ್ರೂಪ್ ಅಂತ ಒಂದಿದೆ. ಇದು
ನಿಮಗೆ ಏನಂತ ಹೇಳಿದ್ರೆ ಇಲ್ಲಿ ಪೈಲಟ್ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ. ಅದು ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದ್ ಮಾಡ್ಬೋದು. ಅದಕ್ಕೊಂದು ಎಲ್ಲ ಸೇರಿ ಒಂದು 1,20,00,000 ಆಗುತ್ತೆ. ಬಹಳ ಒಳ್ಳೆ ಯೂನಿವರ್ಸಿಟಿ ನೋಡಿ. ಏರ್ಪೋರ್ಟ್ ಇಂದ ನಿಮ್ಗೆ ಮ್ಯಾಕ್ಸಿಮಮ್ 3-4 ನಿಮಿಷದಲ್ಲಿ ಬಂದ್ರಿ ನಾವು ಯೂನಿವರ್ಸಿಟಿಗೆ. ಬಟ್ ಈಗ ಸೆಪ್ಟೆಂಬರ್ ಇಂಟೇಕ್ ಬರೋರೆಲ್ಲ ಟೌನ್ಗೆ ಬರ್ತಾರೆ. ಟೌನ್ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇದೆ. ಸೊ ಇದು KSU ಬಗ್ಗೆ ಬಹಳ ಒಳ್ಳೆ ಯೂನಿವರ್ಸಿಟಿ, ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮಗೆ. ಕ್ಯಾಂಪಸ್ ಚಿಕ್ಕದಾಗಿದೆ ಅಂತ ಇದೇನಿಲ್ಲ. ಇಲ್ಲಿ ಯೂನಿವರ್ಸಿಟಿಗಳು ನಿಮ್ಗೆ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ನಿಮಗೆ ಎರಡು ಬಿಲ್ಡಿಂಗ್ ಇದ್ರು ಕೂಡ ಅದು ಯೂನಿವರ್ಸಿಟಿನೇ. ದೊಡ್ಡ ಬಿಲ್ಡಿಂಗ್ ಇದ್ರು ಯೂನಿವರ್ಸಿಟಿನೇ. ಅವ್ರಿಗೆ ಎಷ್ಟು ಬೇಕೋ ಇಲ್ಲಿರೋದೇ ಒಂದು 5-6 ಕೋರ್ಸ್ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಬೇಡ, ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಇವಾಗ ಟೌನ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿಂದಾನೆ ಬೇರೆ ಬೇರೆ ಪಕ್ಕದಲ್ಲೇ ಅಟ್ಲಾಸ್ ಅಂತ ಒಂದಿದೆ, ಅದು ಕೂಡ ಅಟ್ಲಾಸ್ದು ನಾನು ವಿಡಿಯೋ ಮಾಡಿದ್ದೀನಿ, ಅದು ನೋಡಿ. ಅದು ಹಿಂದೆನೆ ಇದೆ, KSU ಹಿಂದೆನೆ ಇದೆ. ಅಲ್ಲಿ ಅಕೊಮಡೇಷನ್ ಬೇಕಂದ್ರೆ ಅಲ್ಲೂ ಸಿಗುತ್ತೆ, ಅಥವಾ ಬೇರೆ ಬೇರೆ ಕಡೆ ಅಕೊಮಡೇಷನ್ಗಳು ಮಾಡ್ಕೊಳ್ತಾರೆ. ಈಗ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಂದಾಗ ನಾನೇ ಮಾಡ್ಕೊಡ್ತೀನಿ ಅವ್ರಿಗೆ, KSU ಸ್ಟೂಡೆಂಟ್ಸ್ಗೆ. ಸೊ 15 years ಎಜುಕೇಶನ್ ಇರೋದ್ರಿಂದ ನೀವು ಇದೊಂದೇ ಯೂನಿವರ್ಸಿಟಿ ಬರಕ್ಕಾಗೋದು. ಅದು ಬಿಟ್ರೆ ISM ಬರ್ಬೋದು. ಬಟ್ ISM ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮಗೆ ಇಂಡಿಯಾಲ್ ಇರ್ಬೇಕಂದ್ರೇನೆ 4 months ಎಕ್ಸ್ಟ್ರಾ ಕ್ರೆಡಿಟ್ಸ್ ತಗೊಂಡು ನೀವು ಸ್ಟಡೀಸ್ ಮಾಡ್ಬೇಕಾಗತ್ತೆ. ಆನ್ಲೈನ್ ಸ್ಟಡೀಸ್ ಮಾಡಿ ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ಮಾಸ್ಟರ್ಸ್ ಮಾಡ್ಬೇಕು. ಬಟ್ ಇವರು ಆತರ ಏನಿಲ್ಲ, ಡೈರೆಕ್ಟ್ ಆಗಿ ನೀವು ಇಲ್ಲಿ ಬಂದು ಇಲ್ಲೇ ಎಕ್ಸ್ಟ್ರಾ ಕ್ರೆಡಿಟ್ಸ್ ನೀವು ಸ್ಟಡೀಸ್ ಮಾಡಬಹುದು. KSU ಇಲ್ಲಿ ಗಾಡಿಗಳಿಗೆ ಗ್ಯಾಸು ಜಾಸ್ತಿ CNG ಓಡಿಸ್ತಾರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು. ಸ್ವಲ್ಪ ಮೈಲೇಜ್ ಕೊಡುತ್ತೆ ಚೆನ್ನಾಗಿ, ಸ್ವಲ್ಪ ಕಮ್ಮಿನೂ ಇದೆ. ಪೆಟ್ರೋಲು ಅಷ್ಟೇ ಇದೆ, ನಮ್ಮ ಇಂಡಿಯಾ ಅಷ್ಟೇ ಇದೆ ಅನ್ಕೊಡಿ. ಪೆಟ್ರೋಲ್ ಡೀಸೆಲ್ ಕೂಡ 100, 125, 130 ರೂಪಾಯಿ ಇದೆ. ಎಷ್ಟಿದೆ ಅಭಿ ಪರ್ ಲೀಟರ್ಗೆ? €1 ಆಯ್ತಲ್ಲ, 140 150 ರೂಪಾಯಿ ಪರ್ ಲೀಟರ್ಗೆ. ಸೊ ನಾವು ನಮ್ಮ ಗಾಡಿಗೆ ಒಂದ್ ಸ್ವಲ್ಪ ಗ್ಯಾಸ್ ಫಿಲ್ ಮಾಡಿಸಿ, ಮತ್ತೆ ಬೇರೆ ನಿಮಗೆ ಇನ್ನೊಂದು ಯೂನಿವರ್ಸಿಟಿ ಕಡೆ ಕರ್ಕೊಂಡು ಹೋಗ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ನೋಡೋಣ. ಗ್ಯಾಸ್ ಫಿಲ್ ಮಾಡ್ಕೊಂಡ್ಮೇಲೆ, ಇಲ್ಲಿ ಗ್ಯಾಸ್ ಫಿಲ್ ಅಂದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಇರೋದಿಲ್ಲ, ನಾವೇ ಗ್ಯಾಸ್ ಫಿಲ್ ಮಾಡಿ ಒಳಗಡೆ ಹೋಗಿ ಪೇ ಮಾಡ್ಬೇಕಾಗತ್ತೆ. ಅದು ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಗಳಲ್ಲೂ ಹಂಗೆ ಇದೆ. ಸೊ ಇದನ್ನ ಮುಗಿಸ್ಕೊಂಡು ನಾವು ನಿಮಗೆ ಬೇರೆ ಯೂನಿವರ್ಸಿಟಿ ಹತ್ರ ಕರ್ಕೊಂಡು ಹೋಗ್ತೀವಿ.